ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವೈಂಡಿ ಕ್ರಿಯೇಷನ್. ಈ ವಿಡಿಯೋಲಿ ನಾನು ಇವತ್ತು ಈ ಥರ ಕನ್ನಡ ವರ್ಣಮಾಲೆ ಚಾರ್ಟನ್ನು ಮಾಡೋದು ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಫಸ್ಟ್ ವೈಟ್ ಕಲರ್ ಡ್ರಾಯಿಂಗ್ ಶೀಟ್ ಮೇಲೆ ಮರ ಇಳಿಸಿದ್ದೀನಿ. ಅದಕ್ಕೆ ಮೇಲಿನ ಪಾರ್ಟ್ ಗ್ರೀನ್ ಕಲರ್ ಪೇಂಟ್ ಮಾಡಿದ್ದೀನಿ. ಇದು ನಾನು ವಿಡಿಯೋಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಸುತ್ತಳೆಯನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಓಪನ್ ಮಾಡಬೇಕು, ಎದಕ್ಕಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಮತ್ತು ಇದು ನಾವು ಡ್ರಾಯಿಂಗ್ ಶೀಟ್ ಮೇಲೆ ಇಳಿಸಿದ್ವಲ್ಲ ಮರ, ಅದನ್ನು ನಾವು ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಅಂಟಿಸ್ಕೊಳ್ಳಬೇಕು ಫ್ರೆಂಡ್ಸ್. ಫೆವಿಕಾಲ್ ತೊಗೊಂಡು, ಸೊ ಈಸಿನೂ ಆಗುತ್ತೆ ಮುಂದೆ ಹ್ಯಾಂಡಲ್ ಮಾಡೋಕ್ಕೆ. ಅದನ್ನು ಈ ಥರ ಸುತ್ತಲೆಯನ್ನು ಓಪನ್ ಮಾಡಬೇಕು. ನೆಕ್ಸ್ಟ್ ನಮ್ಮದು ಮಗಳು ಇದು ಸ್ಕೂಲ್ನಲ್ಲಿ ಅವಳು ಪ್ರಾಜೆಕ್ಟ್ ಮಾಡಿದ್ಲು ಎಕ್ಸಿಬಿಷನ್ದಾಗ. ಅವಳ ಸಲುವಾಗಿ ನಾನು ಮಾಡಿಕೊಟ್ಟಿದ್ದೆ. ಇದು ಅವಳು ಹೆಲ್ಪ್ ಮಾಡಿದ್ಲು. ಅವ್ರ ಮೇಡಮ್ ಎಲ್ಲ ಕಾನ್ಸೆಪ್ಟು ಎಲ್ಲ ನನಗಿದು ಐಡಿಯಾಸ್ ಹೇಳಿದರು. ಆ ಥರ ಅವರಿಗೆ ಮಾಡಿದ್ದೆ ನಾನು. ಅರ್ಚನಾ ಮ್ಯಾಮ್ ನಮ್ಮ ಮಗಳದ್ದು ಟೀಚರು. ನೆಕ್ಸ್ಟ್ ಈಗ ನಾವು ವಿಡಿಯೋಲಿ ನೋಡ್ತಾ ಇದ್ದೀನಲ್ಲ, ನಾನು ಫೆವಿಕಾಲನ್ನು ಟ್ರಂಕಿಂದ ಔಟ್ಲೈನ್ ಪಾರ್ಟನ್ನು ಅಂಟಿಸಿ ಅದಕ್ಕೆ ನಾನು ಸುತ್ತಲೆಯನ್ನು ಅಂಟಿಸ್ತಾ ಹೋಗ್ತಾ ಇದ್ದೀನಿ. ನೀವು ಬೇಕಾದರೂ ಈ ಟ್ರಂಕ್ ಪಾರ್ಟನ್ನು ನೀವು ಜಸ್ಟ್ ಬ್ರೌನ್ ಕಲರ್ ಪೇಂಟ್ ಯೂಸ್ ಮಾಡ್ಬೋದು. ನಾನು ಸಮಥಿಂಗ್ ಸ್ಪೆಷಲ್ಲು ಡಿಫ್ರೆಂಟಾಗಿ ಎಫೆಕ್ಟ್ ಕೊಡೋ ಸಲುವಾಗಿ ಈ ಥರ ಸುತ್ತಲೆಯನ್ನು ಬಳಸ್ತಾ ಇದ್ದೀನಿ. ಕನ್ನಡ ವರ್ಣಮಾಲೆ ನನ್ನ ಮಗಳದು ಎಕ್ಸಿಬಿಷನ್ದಾಗ, ಸ್ಕೂಲ್ ಎಕ್ಸಿಬಿಷನ್ನಲ್ಲಿ ಫೇರ್ ನಾಲೆಜ್ ಅನ್ಬೋದು, ಅದರಲ್ಲಿ ಕನ್ನಡ ವರ್ಣಮಾಲೆ ಪ್ರಾಜೆಕ್ಟ್ ಬಂದಿತ್ತು. ಅದ್ರ ಸಲುವಾಗಿ ಇದು ಮಾಡ್ತಾಯಿದ್ದೀನಿ. ಕನ್ನಡ ವರ್ಣಮಾಲೆ ಅಂದರೆ ಕನ್ನಡ ಭಾಷೆದ ಅಕ್ಷರಗಳು ಇವೆಲ್ಲ. ಅದು ಎಷ್ಟಿದ್ದಾವೆ, ಯಾವ್ಯಾವ ಥರ ಇದ್ದಾವೆ, ಎದ್ರ ಸಲುವಾಗಿ ಆ ಥರ ಅಂತಾರೆ ಎಲ್ಲ ನನ್ನ ಮಗಳು ಲಾಸ್ಟ್ ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದಾಳೆ, ನೀವು ಕೇಳ್ಬೋದು. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ನಾನು ಆಗಲೇ ಸುತ್ತಲೇ ಓಪನ್ ಮಾಡಿದ್ದೆಲ್ಲ ಅದನ್ನು ಈ ಥರ ಅಂಟಿಸ್ಕೊಳ್ಳಬೇಕು. ಫೆವಿಕಾಲನ್ನು ಸ್ವಲ್ಪ ಹಾಗೆ ಸ್ಪ್ರೆಡ್ ಮಾಡಿ ಅಂಟಿಸ್ಬೇಕು. ಸೊ ಅದು ಡ್ರೈನೂ ಆಗೋದಿಲ್ಲ ಫೆವಿಕಾಲು, ಮತ್ತು ಸುತ್ತಲೇ ಚೆನ್ನಾಗಿ ಕೊಡುತ್ತೆ. ಈ ಥರ ಅನಿಸುತ್ತೆ ಫ್ರೆಂಡ್ಸ್ ಫೈನಲ್ ಎಫೆಕ್ಟು ಅಂಟಿಸಿದ ನಂತರ. ನೆಕ್ಸ್ಟು ನಾನು ವಿಡಿಯೋಲಿ ತೋರಿಸಿದ ಹಾಗೆ ಕಲರ್ಫುಲ್ A4 ಸೈಜನ್ನು ತೊಗೊಂಡು ಫೋಲ್ಡ್ ಮಾಡಿ ಮತ್ತು ಈ ಥರ ಫ್ಲವರನ್ನು ಕಟ್ ಮಾಡಿದ್ದೀನಿ. ಔಟ್ಲೈನ್ ತೊಗೊಂಡು ಡಿಫ್ರೆಂಟ್ ಕಲರ್ಸ್ನ ಕಟ್ ಮಾಡಿದ್ದೀನಿ. ಆರೆಂಜ್, ಯೆಲ್ಲೋ, ಬ್ಲೂ, ಗ್ರೀನ್, ರೆಡ್. ಸೊ ಅದು ಯಾವ ಥರ ಯೂಸ್ ಮಾಡಿದ್ದೀನಿ ಅಂತ ಈಗ ಹೇಳ್ತಾ ಇದ್ದೀನಿ. ನನ್ನ ಕಾನ್ಸೆಪ್ಟು ನಾನು ಹೇಳಿದ್ದು ಕನ್ನಡ ವರ್ಣಮಾಲೆದಾಗ ಮತ್ತು ಯಾವ್ಯಾವ ಥರ ಏನು ಸ್ವರಗಳು ವ್ಯಂಜನಗಳದಾವಲ್ಲ ಅವು ಯಾವ್ಯಾವ ಅಕ್ಷರ ಅಂತ ತೋರ್ಸೋಕೆ ಇದು ಒಂಥರ ಫ್ಲವರ್ ಈ ಥರ ಮಾಡ್ತಾಯಿದ್ದೀನಿ. ಸ್ಟೆಪಲ್ ಮಾಡಬೇಕು. 2 ಫ್ಲವರ್ಸನ್ನು ತೊಗೊಂಡು ಎಡ್ಡೆಡ್ ಫ್ಲವರ್ಸೇ ತೊಗೋಬೇಕು ನಾವು ಪೇಪರ್ಸು. ಅದನ್ನು ಈ ಥರ ವಿಡಿಯೋಲಿ ತೋರಿಸಿದ ಹಾಗೆ ಹಿಂಗೆ ಸ್ಟೆಪಲ್ ಮಾಡ್ತಾ ಹೋಗಬೇಕು. ಅದು ಫೈನಲ್ ಲುಕ್ಕನ್ನು ನಿಮಗೆ ಗೊತ್ತಾಗುತ್ತೆ ಎದ್ರ ಸಲುವಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ. ಈಗ ನೋಡಿರಿ ಈ ಥರ ಅನಿಸುತ್ತೆ. ಯೆಲ್ಲೋ ಆರೆಂಜ್ ಮಾಡಿದೆ, ಆರೆಂಜ್ ಬ್ಲೂ ಮಾಡಿದೆ. ಈಗ ಮತ್ತು ಬ್ಲೂ ಯೆಲ್ಲೋ 2 ಪೇಪರ್ಸ್ ಹೀಗೆ ರೈಟು ಲೆಫ್ಟು ಈ ಥರ ಸ್ಟೆಪಲ್ ಮಾಡ್ತಾ ಹೋಗಬೇಕು. ಫ್ಲವರ್ಸನ್ನು ಸರಿಯಾಗಿ ಒಂದರಿಂದ ಒಂದು ಇಟ್ಕೊಳ್ಳಬೇಕು. ಡಿಫ್ರೆನ್ಸ್ ಆದರೆ ಸ್ವಲ್ಪ ಇದಾಗುತ್ತೆ. ಈ ಥರ ಈಗ ನೋಡಿರಿ ಹಿಂಗೆ ಓಪನ್ ಮಾಡಿದರೆ ಹೀಗೆ ಕಾಣಿಸುತ್ತೆ. ಇದನ್ನು ಫೈನಲ್ ಲುಕ್ಕನ್ನು ಈಗ ನಾನು ತೋರಿಸ್ತಾ ಇದ್ದೀನಿ. ಅವರಿಗೆ ವ್ಯಂಜನಗಳು 9 ಅಕ್ಷರಗಳಲ್ಲ, ಈ ಥರ ಓಪನ್ ಮಾಡ್ತಾ ಹೇಳ್ತಾ ಹೋಗ್ಬೋದು. ಯ ರ ಳ ವ ಶ ಸ ಹ ಳ. ಚೆನ್ನಾಗಿ ಅನಿಸುತ್ತಲ್ಲ. ಬೇಕಾದ್ರೆ ಜಸ್ಟ್ ಬುಕ್ಲೆಟ್ ಥರನೂ ಮಾಡ್ಬೋದು. ಎಲ್ಲ ಹಿಂಗೆ ಪೇಪರ್ಸ್ನಾಗ ಬರೆದು ಲೆಫ್ಟ್ ಸೈಡೇ ಸ್ಟೆಪಲ್ ಮಾಡ್ಬೋದು. ಫೈನಲಿ ನಾನು ಈ ಮರಕ್ಕೆ ಎಲ್ಲ ಫ್ಲವರ್ಸ್ ಮಾಡಿದ್ದು ಅಂಟಿಸ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇದು ಟ್ರಂಕ್ ಪಾರ್ಟನ್ನು ನಾನು ಅಂಟಿಸಿದ ಸುತ್ತಲಿ ಮೇಲೆ ಬ್ರೌನ್ ಕಲರ್ಲಿಂದ ಪೇಂಟ್ ಮಾಡ್ತಾಯಿದ್ದೀನಿ. ನಾನು ಕ್ಯಾಮಲ್ ಆ್ಯಕ್ರಿಲಿಕ್ ಕಲರ್ಸ್ ಯೂಸ್ ಮಾಡಿ ಪೇಂಟ್ ಮಾಡಿದ್ದೀನಿ. ಚೆನ್ನಾಗಿ ಲುಕ್ ಕೊಡ್ತೆ ಫ್ರೆಂಡ್ಸ್. ಒಂದು ಬಾಟಲೇ ಫುಲ್ ಯೂಸ್ ಮಾಡೀನಿ ನಾನು. ನೆಕ್ಸ್ಟ್ ಈಗ ನಾನು ಕನ್ನಡ ವರ್ಣಮಾಲೆ ಮೇನ್ ಇದು ಐತಲ್ಲ, ಬೂಡ ಐತಲ್ಲ, ಇದು ಈ ಥರ ನಮ್ಮದು ಕನ್ನಡ ಫ್ಲ್ಯಾಗಿನ ಕಲರ್ ತೊಗೊಂಡು ನಾನು ಹಿಂದೆ ಫೆವಿಕಾಲ್ ತೊಗೊಂಡು ಅಂಟಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆ ಕಾರ್ಡ್ಬೋರ್ಡು ಸೈಡಿನ ಪಾರ್ಟನ್ನು ನಾನು ಬ್ಲ್ಯಾಕ್ ಕಲರ್ಲಿಂದ ಪೇಂಟ್ ಮಾಡಿದ್ದೀನಿ. ಚೆನ್ನಾಗಿ ಅನ್ನಿಸುತ್ತೆ ಈ ಥರ. ಈಗ ಬ್ಲ್ಯಾಕ್ ಕಲರ್ಲಿಂದ ಎಕ್ಸ್ಟ್ರಾ ಕಾರ್ಡ್ಬೋರ್ಡ್ ಪಾರ್ಟ್ ಕಾಣಿಸೋದನ್ನು ಅಂಟಿಸಿದ್ದೀನಿ. ಈ ಥರ ಟ್ರಂಕ್ ಪಾರ್ಟು ನಮ್ಮದು ಕನ್ನಡ ವರ್ಣಮಾಲೆ ಭಾಷೆ ಅಕ್ಷರಗಳ ಸಮೂಹ ಅನ್ಬೋದು. ಅವು ಯಾವ್ಯಾವ ಥರ ಯಾವುದು ಎಲ್ಲ ನನ್ನ ಮಗಳು ಹೇಳ್ತಾ ಇದ್ದಾಳೆ ಲಾಸ್ಟ್ಲಿ ವಿಡಿಯೋದಾಗ. ಇದೊಂಥರ ಚೆನ್ನಾಗಿ ಅನಿಸುತ್ತೆ. ಸ್ಕೂಲ್ ಪ್ರಾಜೆಕ್ಟ್ಸ್ ಒಳಗೆ ಕಾನ್ಸೆಪ್ಟಿಗೆ ಮಕ್ಕಳಿಗೆ ಹೇಳ್ಕೊಡೋಕ್ಕೂ ಚೆನ್ನಾಗಾಗುತ್ತೆ. ಮತ್ತು ಈ ಬ್ರ್ಯಾಂಚಸನ್ನು ನೀವು ನೋಡ್ಬೋದು. ಇದನ್ನು ನಾನು ಸುತ್ತಲೇ ಅಂಟಿಸಿ ಬ್ರೌನ್ ಕಲರ್ಲಿಂದ ಪೇಂಟ್ ಮಾಡಿದ್ದೀನಿ. ಹೋಪ್ಸೋ ಫ್ರೆಂಡ್ಸ್ ಇದು ನಿಮಗೆ ಲೈಕ್ ಆಗುತ್ತೆ ಅನಿಸ್ತೈತಿ. ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ನನ್ನ ಹೆಸರು ವೇದ ಸಂದೀಪ್ ಶೆಟ್ಟಿ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಂತಹ ವಿಷಯ ಕನ್ನಡ ವರ್ಣಮಾಲೆ. ಅಕ್ಷರಗಳ ಸಮೂಹಕ್ಕೆ ವರ್ಣಮಾಲೆ ಎನ್ನುತ್ತಾರೆ. ಇದರಲ್ಲಿ 3 ವಿಧಗಳನ್ನಾಗಿ ಮಾಡಿದ್ದಾರೆ. ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರಗಳೆನ್ನುವರು. ಒಟ್ಟು ಸ್ವರಗಳು 13. ಸ್ವರಗಳಲ್ಲಿ 2 ವಿಧಗಳನ್ನಾಗಿ ಮಾಡಿದ್ದಾರೆ. ಹ್ರಸ್ವ ಸ್ವರ, 6. ಹ್ರಸ್ವ ಸ್ವರ ಎಂದರೇನು?
ಒಂದು ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಹ್ರಸ್ವ ಸ್ವರ ಎನ್ನುವರು. ಅವೆಂದರೆ ಅ, ಇ, ಉ, ಋ, ಎ, ಓ. ಹ್ರಸ್ವ ಸ್ವರ. ದೀರ್ಘ ಸ್ವರ 7. ಎರಡು ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘ ಸ್ವರ ಎನ್ನುವರು. ಆ, ಇ, ಉ, ಎ, ಐ, ಓ, ಔ. ವ್ಯಂಜನಗಳು 34 ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುವರು. ಒಟ್ಟು ವ್ಯಂಜನಗಳು 34. ಇದರಲ್ಲಿ 2 ವಿಧಗಳನ್ನಾಗಿ ಮಾಡಿದ್ದಾರೆ. ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9. ವರ್ಗೀಯ ವ್ಯಂಜನದಲ್ಲಿ 3 ವಿಧಗಳನ್ನಾಗಿ ಮಾಡಿದ್ದಾರೆ. ಅಲ್ಪ ಪ್ರಾಣ 10. ಕ, ಚ, ಟ, ತ, ಫ, ಗ, ಜ, ಡ, ದ, ಬ. ಅಲ್ಪ ಪ್ರಾಣ ಅಂದರೇನು? ಒಂದೇ ಉಸಿರಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎನ್ನುವರು. ಮಹಾಪ್ರಾಣ 10. ಒಂದಕ್ಕಿಂತ ಹೆಚ್ಚು ಉಸಿರಿಂದ ಉಚ್ಚರಿಸುವ ಅಕ್ಷರಗಳಿಗೆ ಮಹಾಪ್ರಾಣ ಎನ್ನುವರು. ಕ, ಚ, ಠ, ಥ, ಕ, ಚ, ಠ, ಥ, ಪ, ಗ, ಜ, ಡ, ಧ, ಬ. ಅನುನಾಸಿಕ 5. ಅನುನಾಸಿಕ ಎಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕ ಎನ್ನುವರು. ನ್ಯ, ನ್ಯ, ನ, ನ, ಮ. ಅವರ್ಗೀಯ ವ್ಯಂಜನ 9. ಯ, ರ, ಲ, ವ, ಶ, ಶ, ಸ, ಹ, ಳ. ಯೋಗವಾಹಗಳು 2. ಅನುಸ್ವರ 1. ಅಂ. ವಿಸರ್ಗ ಅಹ. ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.